ಹಾಯ್ ಎವ್ರಿಬಡಿ, ನಾನು ಡಾಕ್ಟರ್ ಲೀಲಾವತಿ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆ್ಯಂಡ್ ಆಬ್ಸ್ಟಿಟಿಷಿಯನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಸಿಗ್ಮಾ ಹಾಸ್ಪಿಟಲ್. ಇವತ್ತು ನಿಮಗೆ ಬಸರಿಯರು ಯಾಕೆ ಪರೀಕ್ಷೆ ಮಾಡಿಸ್ಕೋಬೇಕು ಅಥವಾ ಆಂಟಿನೇಟಲ್ ಚೆಕಪ್ ಯಾವಾಗ ಮಾಡ್ಕೋಬೇಕು ಅನ್ನೋ ಬಗ್ಗೆ ಹೇಳ್ತೀನಿ. ಒಂದು ಸಲ ಬಸರಿ ಅಂತ ಕಂಡು ಬಂದಾಗ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಮೊದಲನೇ ತಿಂಗಳು 1 ವಾರ ಸ್ಕಿಪ್ ಆದ ತಕ್ಷಣ ಬರಬೇಕು. ನೆಕ್ಸ್ಟು 6 ತಿಂಗಳವರೆಗೆ ಪ್ರತಿ ತಿಂಗಳು ನುರಿತ ವೈದ್ಯರ ಹತ್ರ ತೋರಿಸ್ಕೋಬೇಕು. 6 ತಿಂಗಳ ನಂತರ 15 ದಿನಕ್ಕೆ ಅಥವಾ 20 ದಿನಕ್ಕೆ ಒಂದಾವರ್ತಿ 8 ತಿಂಗಳ ತನಕ ತೋರಿಸ್ಕೋಬೇಕು. 8 ತಿಂಗಳ ಆದಮೇಲೆ ಎವ್ರಿ 10 ಡೇಸ್ ಡೆಲಿವರಿ ತನಕ ಬಂದು ಆಂಟಿನೇಟಲ್ ಚೆಕಪ್ ಮಾಡ್ಕೋಬೇಕು. ಈಗ ಯಾಕೆ ಮಾಡಿಸ್ಕೋಬೇಕು? ಮೊದಲನೇ ಪರೀಕ್ಷೆ ಮಾಡಿಸ್ಕೊಂಡಾಗ ಅಥವಾ ಮೊದಲನೇ ವಿಸಿಟಲ್ಲಿ ಏನಾದರೂ ಅಂಡರ್ಲೈಯಿಂಗ್ ಡಿಸೀಸ್ ಇದೆಯಾ, ಪ್ರೆಗ್ನೆನ್ಸಿ ನಾರ್ಮಲ್ ಇದೆಯಾ, ಮಗು ಮೂಡಿದೆಯಾ ಮೂಡಿಲ್ವಾ, ಅಥವಾ ಅದು ಮಿಸ್ಡ್ ಅಬಾರ್ಷನ್ ಅಥವಾ ಆನ್ ಎಂಬ್ರಿಯಾನಿಕ್ ಜೆಸ್ಟೇಷನ್ ಅಂತ ತಿಳ್ಕೋಬೇಕು. ಹಾಗೆ ಅದರಲ್ಲಿ ಕಂಡು ಬಂದಂಥ ಅಬ್ನಾರ್ಮ್ಯಾಲಿಟಿಗೆ ಬಿಗಿನಿಂಗಿಂದ ಟ್ರೀಟ್ಮೆಂಟ್ ತಗೋಬೇಕು. ನೆಕ್ಸ್ಟ್ 2 ಅಥವಾ 3ನೇ ತಿಂಗಳಲ್ಲಿ ಬಿಟ್ವೀನ್ 11ರಿಂದ 13 ವಾರದಲ್ಲಿ NT ಸ್ಕ್ಯಾನ್ ಹಾಗೂ ಡಬಲ್ ಮಾರ್ಕರ್ ಮಾಡ್ಕೋಬೇಕು. ಅದು ಡೌನ್ ಸಿಂಡ್ರೋಮ್ ಅನ್ನೋ ಜೆನೆಟಿಕ್ ಡಿಸೀಸನ್ನು ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೂ ಅದು ಪತ್ತೆ ಹಚ್ಚಿದಲ್ಲಿ ಅಂಥ ಮಗುವನ್ನು ಆ ತಂದೆ ತಾಯಿ ಕೈಗೆ ಕೊಡೋದನ್ನು ತಪ್ಪಿಸಿ ಟರ್ಮಿನೇಷನ್ನ 12 ವಾರದಿಂದ 13 ವಾರದಲ್ಲಿ ಮಾಡಬಹುದು. ನೆಕ್ಸ್ಟು 4ನೇ ತಿಂಗಳಲ್ಲಿ ರೆಗ್ಯುಲರ್ ಚೆಕಪ್ಪು, 5ನೇ ತಿಂಗಳಲ್ಲಿ ನಿಮಗೆ ಅನಾಮಲಿ ಸ್ಕ್ಯಾನ್ ಅಂದರೆ ಸ್ಟ್ರಕ್ಚರಲ್ ಡಿಫೆಕ್ಟ್ ಇಂದ ಬೇಬಿ ಹುಡುಕುವಂಥ ಸ್ಕ್ಯಾನನ್ನು ಮಾಡ್ತೀವಿ. ಮತ್ತು ಮಗುವಿನ ಹೃದಯದ ಎಕೋ ಮಾಡಿ ಹೃದಯದ ತೊಂದರೆಗಳಿದೆಯಾ ಅಂತ ಕಂಡುಹಿಡ್ತೀವಿ. ಮತ್ತು 6ನೇ ತಿಂಗಳಲ್ಲಿ ಬಸರಿಗೆ ಬರೋವಂಥ BP ಕಾಯಿಲೆ ಆಗಲಿ ಶುಗರ್ ಆಗಲಿ ಬರೋದು 6ನೇ ತಿಂಗಳ ನಂತರ. ಹಾಗಾಗಿ OGCT ಅನ್ನೋ ಶುಗರ್ ಸ್ಕ್ರೀನಿಂಗು, ಹಾಗೆ ನಮ್ಮಲ್ಲಿ ಬಂದಾಗ ರೆಗ್ಯುಲರ್ BP ಚೆಕಪ್ ಮಾಡಿ ಅದರಲ್ಲಿ ಏರುಪೇರು ಕಂಡು ಬಂದರೆ ಅದನ್ನು ನಿಭಾಯಿಸ್ಕೊಂಡು 9 ತಿಂಗಳ ತನಕ ತಗೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ತದನಂತರ 20 ದಿನಕ್ಕೆ 7ನೇ ತಿಂಗಳು 8ನೇ ತಿಂಗಳು ಬರಬೇಕಾಗುತ್ತೆ. ಆವಾಗ ಮಗು ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆಯಾ, ಮಗುವಿನ ಸುತ್ತ ನೀರು ಕಡಿಮೆ ಆಗಿದೆಯಾ, ತೂಕ ಕರೆಕ್ಟಾಗಿ ಬರ್ತಾ ಇದೆಯಾ ಅನ್ನೋ ಫಾಲೋಅಪ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. 8ನೇ ತಿಂಗಳಲ್ಲಿ ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಆ ಗ್ರೋತ್ ಸ್ಕ್ಯಾನಲ್ಲಿ ಅಬ್ನಾರ್ಮ್ಯಾಲಿಟಿ ಇದ್ದರೆ 9ನೇ ತಿಂಗಳು ತುಂಬೋ ತನಕ ಅದನ್ನು ಹೇಗೆ ನಾವು ಗ್ರೋತ್ ಆಗಲಿಕ್ಕೆ ಔಷಧಿಗಳನ್ನ ಕೊಟ್ಕೊಂಡು ರಕ್ಷಿಸಿಕೊಂಡು ಹೋಗಬೇಕು, ಅಥವಾ ಎಮರ್ಜೆನ್ಸಿ ಇದ್ದರೆ ಮಗು ಬಲ್ತ್ಕೊಳ್ಳಿಕ್ಕೆ ಲಂಗ್ಸ್ ಬೆಳವಣಿಗೆಗೆ ಹಾಗೂ ನರ್ವಸ್ ಸಿಸ್ಟಮ್ ಬೆಳವಣಿಗೆಗೆ ಔಷಧಿಯನ್ನು ಕೊಟ್ಕೊಂಡು ಸರಿಯಾದ ಟೈಮ್ಗೆ ಅದನ್ನು ಡೆಲಿವರಿ ಮಾಡಿ ತಾಯಿ ಮಗುವನ್ನು ಸೂಕ್ತ ಹೆಲ್ತಿಯಾಗಿ ಆರೋಗ್ಯವಾಗಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ. 9ನೇ ತಿಂಗಳಲ್ಲಿ ನಾವು ಟರ್ಮ್ ಸ್ಕ್ಯಾನ್ ಹಾಗೂ ವೆಲ್ ಬೀಯಿಂಗ್ ಆಫ್ ದ ಬೇಬಿ ನೋಡಲಿಕ್ಕೆ ಸ್ಕ್ಯಾನ್ ಮಾಡ್ತೀವಿ. ಅದರಲ್ಲಿ BPP ಮತ್ತು ಡಾಪ್ಲರ್ ಅಂದರೆ ರಕ್ತ ಚಲನೆ ಮಗುವಿಗೆ ತಾಯಿಯಿಂದ ಹೇಗಾಗ್ತಾ ಇದೆ ಅಂತ ನೋಡಿಕೊಂಡು ಅದನ್ನು ಯಾವಾಗ ಡೆಲಿವರಿಗೆ ಸೂಕ್ತ ಇದೆ ಹಾಗೂ ನಾರ್ಮಲ್ ಡೆಲಿವರಿಗೆ ಬಿಡ್ಬೋದಾ ಅಂತ ಇಂಟರ್ನಲ್ ಎಕ್ಸಾಮ್ ಮಾಡಿ ಡಿಸೈಡ್ ಮಾಡ್ತೀವಿ. ಇಲ್ಲ ಸಿಸೇರಿಯನ್ ಸೆಕ್ಷನ್ಗೆ ಹೋಗಬೇಕಾಗಬಹುದಾ ಅನ್ನೋದನ್ನು ತಿಳಿಸ್ತೀವಿ. ಆದ್ದರಿಂದ ಆಂಟಿನೇಟಲ್ ಚೆಕಪ್ ಅಥವಾ ಬಸರಿಯರಿಗೆಲ್ಲರಿಗೂ ಬಸರಿ ಪಾಸಿಟಿವ್ ಬಂದಾಗಿಂದ ತೋರಿಸ್ಕೊಳ್ಬೇಕಾಗಿದ್ದು ಅತ್ಯವಶ್ಯಕತೆ ಇದೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.